ಬೆಳೆಹಾನಿ ಪರಿಹಾರದಲ್ಲಿ ಗೋಲ್ಮಾಲನ್ನ ಮಾಡಲಾಗಿದೆ. ಬದುಕಿರುವ ವ್ಯಕ್ತಿಯನ್ನೇ ಸಾಯಿಸಿದ್ದಾರೆ ಅಧಿಕಾರಿಗಳು. ಕೃಷಿ ಇಲಾಖೆಯ ಬೇಜವಾಬ್ದಾರಿತನ ಇದೀಗ ಬಹಿರಂಗವಾಗಿದೆ. ಬೆಳೆಹಾನಿ ಪರಿಹಾರದಲ್ಲಿ ಗೋಲ್ಮಾಲನ್ನ ಮಾಡಲಾಗಿದೆ. ಬದುಕಿರುವ ವ್ಯಕ್ತಿಯನ್ನೇ ಸಾಯಿಸಿದ್ದಾರೆ ಅಧಿಕಾರಿಗಳು. ಆತ ಸತ್ತೋಗಿದ್ದಾನೆ ಅಂತ ಹೇಳಿದ್ದಾರೆ. ಕೃಷಿ ಇಲಾಖೆಯ ಬೇಜವಾಬ್ದಾರಿತನ ಏನಿದೆ ಅದು ಇದೀಗ ಬಹಿರಂಗವಾಗಿದೆ. ಲಕ್ಷ್ಮೇಶ್ವರ ತಾಲೂಕಿನ ಎತ್ತಿನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬದುಕಿರುವ ರೈತನ ಹೆಸರು ಮರಣದ ಕಾಲಂನಲ್ಲಿ ಪತ್ತೆಯಾಗಿದೆ. ಮಹದೇವಗೌಡ ಶಂಕರಗೌಡ ಮದನೂರ್ ಎಂಬ ರೈತ. ಅಧಿಕಾರಿಗಳ ಬೇಜವಾಬ್ದಾರಿತನದ ವಿರುದ್ಧ ಇದೀಗ ರೈತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳು ಏನಿದ್ದಾರೆ ಅವರು ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂತದ್ದು. ಜವಾಬ್ದಾರಿಯುತವಾದ ಒಂದು ಹುದ್ದೆಯಲ್ಲಿ ಇದ್ದು ಈ ರೀತಿ ಕೆಲಸ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ರೈತರಿಗೆ ಈ ರೀತಿ ಅನ್ಯಾಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ಈಗ ಮಹದೇವಗೌಡ ಶಂಕರಗೌಡ ಮದನೂರ್ ಎಂಬ ರೈತ ಬದುಕಿದ್ರು ಕೂಡ ಮರಣದ ಕಾಲಂ ಅಂದ್ರೆ ಇಷ್ಟು ಜನ ಸತ್ತೋಗಿರ್ತಾರೆ ಅಂತ ಕೆಲವೊಂದಿಷ್ಟು ಹೆಸರುಗಳನ್ನ ಹಾಕಿರ್ತಾರಲ್ಲ, ಮರಣದ ಕಾಲಂ ಏನಿರುತ್ತೆ ಅದ್ರಲ್ಲಿ ಈ ರೈತನ ಹೆಸರನ್ನ ಹಾಕಿದ್ದಾರೆ. ಅದಕ್ಕೆ ಇದೀಗ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕೃಷಿ ಇಲಾಖೆಯ ಅಂಧಕಾರದ ಪರಮಾವಧಿಯೋ ಎಂದು ತಿಳಿತಾ ಇಲ್ಲ. ಬದುಕಿರುವ ವ್ಯಕ್ತಿಯನ್ನೇ ಸಾಯಿಸಿದ್ದಾರೆ. ದೃಶ್ಯಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಒಬ್ಬ ಬದುಕಿರುವಂತಹ ವ್ಯಕ್ತಿಯನ್ನ ಮರಣದ ಕಾಲಂ ಏನಿದೆ ಅದರಲ್ಲಿ ಅವರ ಹೆಸರನ್ನ ಬರೆದಿದ್ದಾರೆ. ಈ ರೀತಿ ಎಷ್ಟು ರೈತರಿಗೆ ಅನ್ಯಾಯ ಮಾಡಿದ್ದಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ, ಈಗ ಒಬ್ರು ರೈತರ ಹೆಸರೇನೋ ಬೆಳಕಿಗೆ ಬಂದಿದೆ, ಇದೇ ರೀತಿ ಎಷ್ಟು ಮಾಡಿರಬಹುದು, ಎಷ್ಟು ಹಣ ನುಂಗಿರಬಹುದು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಮದನೂರು ಮಹದೇವಗೌಡ ತಂದೆ ಶಂಕರಗೌಡ ಈ ರೀತಿ ಮರಣದ ಕಾಲಂನಲ್ಲಿ ಅವರ ಹೆಸರನ್ನ ಸೇರಿಸಿದ್ದಾರೆ. ಇವರ ವಿರುದ್ಧ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು? ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕು ಅಂತ ರೈತರು ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಡೆ ರೈತರಿಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಮಳೆ ಬಂದು ಬೆಳೆ ನಾಶ ಕೂಡ ಆಗ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳೇ ಈ ರೀತಿ ಮಾಡಿದ್ರೆ ನಾವು ಯಾರ ಮೊರೆ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ನಾನು ಮಹದೇವಗೌಡ ಶಂಕರಗೌಡ ಮದನೂರು, ಸಾಕಿನ ಎತ್ತಿನಹಳ್ಳಿ, ತಾಲೂಕು ಲಕ್ಷ್ಮೇಶ್ವರ, ಜಿಲ್ಲಾ ಗದಗ. ಈ ಬೆಳೆ ಹಾನಿ ಲಿಸ್ಟಿನೊಳಗೆ ನಾನು ಸತ್ತಾನ ಅಂತೇಳಿ ಇಲ್ಲಿ ಲಿಸ್ಟ್ ಕೊಟ್ಟಾರ. ಇಲ್ಲಿವರೆಗೆ ಯಾವ ಪರಿಹಾರವೂ ನನಗೆ ಒದಗಿಸುವಲ್ರು. ಅಲ್ಲಿಂದ ನನಗೆ ಬೆಳೆ ಇದು PM ಕಿಸಾನ್ ಇವತ್ತಿಗೆ ಇಲ್ಲ. ಅಲ್ಲಿಂದ ನಮ್ಮ ಮಗಳು ಮದುವೆಯಾಗಿ 9 ವರ್ಷ ಆಯಿತು. ಅವರು ವಿವಾಹ ಮಾಡೋದು ಬಿಟ್ಟು ಅವ್ರು ಡೆತ್ ಅಂತ ಮಾಡ್ಯಾರ. ಅವ್ರಿಗೆ ಇವತ್ತಿಗೆ ನೋಟಿಸ್ ಇದು ರೇಷನ್ ಕಾರ್ಡ್ ಬರುವಲ್ದು. ಮತ್ತು ನಾನು ಇದ್ದು ಈ ಸಮಾಜದೊಳಗೆ ಸತ್ತಂಗಾಗೈತಿ. ನೀವು ಅಧಿಕಾರಿಗಳು ಎಲ್ಲರೂ ಸೇರಿ ಮಾಡಿದಂಥ ನಿರ್ಲಕ್ಷ್ಯ ಕೆಲಸ ಇದನ್ನು ನನಗೆ ಸರಿಪಡಿಸಿಕೊಳ್ಳಿಲ್ಲ ಅಂದರೆ ನಮ್ಮ ಮುಂದಿನ ದಿನಮಾನದಲ್ಲಿ ಸತ್ಯಾಗ್ರಹ ವಹಿಸೋದಕ್ಕೆ ನಾ ಗ್ಯಾರಂಟಿ. ಈಗ ನಿಮ್ಮ ಮಗಳದೇನೋ ಈಗ ಡೆತ್ ಅಂತ ಬರ್ತೈತೆ? ಈಗೂ ಡೆತ್ ಅಂತಾನೆ ಐತ್ರಿ ಸರ್. ಇವತ್ತಿಗೆ ಅವ್ರಿಗೆ ರೇಷನ್ ಕಾರ್ಡ್ ಆಗೋಲ್ದು. ಈಗ ನಿಮ್ಮ ಮಗಳು ಅಲ್ಲಿ ಇದ್ರ ಒಳಗೆ ಸತ್ತಾಳ ಅಂತಾನು ತೋರಿಸ್ಯಾರ, ಡೆತ್ ಅಂತಾನು ಮಾಡಿದಾರ. ಸರಿ ಆಗವಲ್ದು. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಏನಂತಾರ ನೀವು ಕೇಳಿದ್ರ? ಸರಿ ಆಗ್ತೈತಿ ಅಂತಾರ್ರಿ. 4-5 ಸಲ ಅಡ್ಡಾಡಿ ಬಂದ್ವಿ.